ಹಾಯ್ ನಮಸ್ತೆ ವೆಲ್ಕಮ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಭಾನುವಾರದ ಫುಲ್ ಡೇ ಲಾಗ್. ಭಾನುವಾರದ ಲಾಗ್ನ ಅಪ್ಡೇಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಬ್ಬ ಇತ್ತಲ್ವ, ಕಂಟಿನ್ಯೂಸ್ಲಿ ವರ್ಕಿಂಗ್ ಇತ್ತು, ಸೊ ಹಾಗಾಗಿ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹಾಗೆ ರೆಗ್ಯುಲರ್ ಆಗಿ ನಾನು ಹೋಗ್ತಿದ್ದಂಗೆ ವಾಕಿಂಗ್ಗೆ ಹೋಗಿದ್ದೆ. ಸೊ ಸಂಡೇ ಅಂತೇಳಿ ಸ್ವಲ್ಪ ಲೇಟಾಗಿ ಹೋಗಿದ್ದೆ. ಹಾಗೆ ರೆಗ್ಯುಲರ್ ಆಗಿ ವಾಕಿಂಗ್ ಹೋಗ್ತಿದ್ದೆ. ಸೊ ಒಂದು 3 to 4 ಮಂತ್ಸಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ. ನನಗೂ ಸ್ವಲ್ಪ ಕೆಲಸ ಅಂತೇಳಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಸ್ಟಾಪ್ ಮಾಡಿದ್ದೆ. ಸೊ ಮತ್ತೆ ಕಂಟಿನ್ಯೂ ಮಾಡೋಣ. ಇವಾಗ ಭವಿಷ್ಯಂಗೂ ಕೂಡ ರಜೆ ಇದೆ ಅಲ್ವಾ, ಸೊ ಅವಳು ಊರಿಗೆ ಹೋಗಿದ್ದಾಳೆ. ನಾನು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಡೈಲಿ ರೆಗ್ಯುಲರ್ ಆಗಿ 5 ಗಂಟೆಗೆ ಎದ್ರೂ ನನ್ನ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಆಫೀಸ್ಗೆ ಹೋಗೋಷ್ಟರೊಳಗಡೆ ತುಂಬಾ ಟೈಮ್ ಆಗಿಬಿಡ್ತಿತ್ತು. ಹಾಗಾಗಿ ನಾನು ವಾಕಿಂಗ್ಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಕಂಟಿನ್ಯೂ ಮಾಡೋಣ ಅಂತೇಳಿ ಬರ್ತಾಯಿದ್ದೀನಿ. ವಾಕಿಂಗ್ ಆದಮೇಲೆ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸಂಡೇ ಸ್ವಲ್ಪ ಎಲ್ರಿಗೂ ಟೈಮ್ ಇರುತ್ತಲ್ವ, ಹಾಗಾಗಿ ಅಲ್ಲೇ ಎಲ್ಲರೂ ಪಾರ್ಕಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊತೀವಿ. ಹಾಗೆ ಅಲ್ಲಿ ಒಂದು ಸೀನಿಯರ್ ಗ್ರೂಪ್ ಇದೆ, ಅದರಲ್ಲಿ ದೀಪಕ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆ ವಾಕಿಂಗ್ ಎಲ್ಲ ಮುಗಿದ್ಮೇಲೆ ಅವರು ಅಲ್ಲಿ ಜಾಯ್ನ್ ಆಗಿ ಎಕ್ಸಸೈಸ್ ಎಲ್ಲ ಮಾಡ್ತಿರ್ತಾರೆ. ನಮಗೆ ಟೈಮ್ ಇರಲ್ಲ ಅಂತೇಳಿ ನಾನು ಡೈಲಿ ಬೇಗನೆ ಬಂದುಬಿಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಅವ್ರ ಜೊತೆ ಜಾಯ್ನ್ ಆಗಿ ನಾನು ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಬಂದೆ. ಹಾಗೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಉಡುಪಿ ಹೋಟೆಲ್ಗೆ ಹೋಗಿ ಕಾಫಿ ಕುಟ್ಕೊಂಡು ಒಂದು 8:30 ಹಿಂಗೆ ಮನೆಗೆ ಬಂದೆ. ಸೊ ಯುಗಾದಿ ಹಬ್ಬ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನನ್ನ ಹಸ್ಬೆಂಡ್ಗೆ 4 to 5 ಡೇಸ್ ಕಂಟಿನ್ಯೂಸ್ ಹಾಲಿಡೇ ಇದೆ ಅಂತೇಳಿ ಅವರು ಸ್ಯಾಟರ್ಡೆ ಮಾರ್ನಿಂಗ್ಗೆ ಊರಿಗೆ ಹೋದರು. ನಾನು ಮತ್ತು ರಂಜು ಇಬ್ಬರೇ ಇದ್ವಿ. ಅವಳು ಸಂಡೇ ಅಂತ ಹೇಳಿದ್ರೆ ಸ್ವಲ್ಪ ಎದ್ದೊಳೋದು ಲೇಟ್. ನಾನು ಕೂಡ ಸ್ವಲ್ಪ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಲೇಟಾಗಿ ಎದ್ದೊಳ್ತಿದ್ದೆ. ಇವಾಗ ವಾಕಿಂಗ್ ಹೋಗಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಫೋನ್ ಮಾಡಿ ಎಬ್ಬಿಸ್ಬಿಡ್ತಾರೆ, ಅವರೇನೆ ಬರೋ ತನಕ ಬಿಡೋದೇ ಇಲ್ಲ. ಹಾಗಾಗಿ ನಾನು ಬೇಗನೆ ಎದ್ದು ಹೋಗಿದ್ದೆ. ವಾಕಿಂಗಿಂದ ಬಂದಮೇಲೆ ಅವಳು ಎದ್ದೊಳೋಷ್ಟರೊಳಗಡೆ ನಾನು ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ತುಂಬಾ ಬಿಸಿಲಿದೆ. ಒಂದು 10 ಗಂಟೆ ಆಗ್ತಿದ್ದಂಗೆ ಜಾಸ್ತಿ ಬಿಸಿಲು ಬರುತ್ತೆ, ಶೆಕೆ ಆಗುತ್ತೆ, ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಫಸ್ಟೇ ಅಡುಗೆ ಮನೆ ಕೆಲಸನ ಮುಗಿಸ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಚಿಮ್ನಿ ಮತ್ತು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿಕೊಂಡೆ. ಈ ಗ್ಯಾಸ್ ಸ್ಟವ್ ತೊಗೊಂಡು ನಾನು ಒಂದು 10 ಇಯರ್ಸ್ ಆಯಿತು. ಒನ್ ಟೈಮ್ ನಮ್ಮ ಹಸ್ಬೆಂಡು ಇದನ್ನು ಎಂಟೈರ್ ಫುಲ್ ಪಾರ್ಟ್ಸ್ಗಳೆಲ್ಲ ಓಪನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದರು. ಇವಾಗ ಅವ್ರು ಇಲ್ಲ ಅಲ್ವ, ಸೊ ಹಾಗೆ ನಾರ್ಮಲಾಗೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈ ಗ್ಯಾಸ್ ಸ್ಟವ್ ತೊಗೊಂಡು 10 ಇಯರ್ಸ್ ಆಯ್ತಲ್ವ, ಸೊ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಟೈಮ್ ಬರುತ್ತೆ. ನಾನು ಅಂದ್ಕೊಂಡಿದ್ದ ತಕ್ಷಣ ಯಾವುದನ್ನು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಯಾವಾಗ ಕಾಲ ಕೂಡ ಬರುತ್ತೆ ಆವಾಗಲೇ ತೊಗೋಬೇಕು. ನೋಡೋಣ ಯಾವಾಗ ಬರುತ್ತೆ ತೊಗೊಳಕ್ಕೆ ಅಂತ. ಹಾಗೆ ಈ ಗ್ಯಾಸ್ ಬರ್ನನ್ನು 3-4 ಮಂತ್ಸ್ ಬ್ಯಾಕ್ ಚೇಂಜ್ ಮಾಡಿದ್ದೆ. ಸೊ ಅಷ್ಟೊಂದು ಗಲೀಜೇನಾಗಿರಲಿಲ್ಲ, ಆದರೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ, ಸ್ವಲ್ಪ ಸೋಪ್ ಪೌಡ್ರನ್ನು ಮತ್ತು ನಿಂಬೆಹಣ್ಣು ಕಟ್ ಮಾಡಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಗ್ಲಾಸ್ ಐಟಮ್ ಎಲ್ಲ ವಾಶ್ ಮಾಡಿಕೊಂಡು ಅದೆಲ್ಲ ಒರೆಸಿ ಎತ್ತಿಟ್ಟೆ. ಹಾಗೆ ಎಲ್ಲ ವಿಂಡೋಸ್ ಎಲ್ಲ ತುಂಬಾ ಧೂಳಿದೆ ಅಲ್ವ, ಜಾಸ್ತಿ ಧೂಳು ಬರುತ್ತೆ ವಿಂಡೋಸ್ ಸೈಡು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ನೀಟಾಗೆಲ್ಲ ಉಜ್ಜಿ ಸೆಲ್ಫ್ ಕಲ್ಲೆಲ್ಲ ಉಜ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ದೆ. ಸೆಲ್ಫ್ ಕಲ್ಲು ಮತ್ತು ಗ್ಯಾಸ್ ಸ್ಟವ್ ಚಿಮ್ನಿ ಕೆಲಸ ಎಲ್ಲ ಆಯಿತು. ಹಾಗೆ ವೀಕ್ಲಿ ಒನ್ಸ್ ಎಂಟೈರ್ ಎಲ್ಲ ಡೀಪ್ ಕ್ಲೀನಿಂಗ್ನ ಮಾಡ್ತೀನಿ. ಎವ್ರಿ ಸಂಡೇ ಬಂತು ಹೇಳಿದ್ರೆ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲೀನಿಂಗ್ ಕೆಲಸನೇ ಆಗೋಗುತ್ತೆ. ಆದ್ರೂ ಕೂಡ ತುಂಬಾ ಧೂಳು ಬರುತ್ತೆ ಒಳಗಡೆ ವಿಂಡೋ ಸೈಡೆಲ್ಲ. ಹಾಗೆ ನಾವು ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು ಹಬ್ಬ ಅಂತೇಳಿ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಗಿಯೋದೇ ಇಲ್ಲ. ಸೊ ಅದು ಇದು ಅಂತೇಳಿ ಒನ್ ಬೈ ಕ್ಲೀನ್ ಮಾಡ್ತಾನೆ ಇದ್ದರೆ ಮುಗಿಯೋದೇ ಇಲ್ಲ. ಸಿಂಕೆಲ್ಲ ನೀಟಾಗಿ ಉಜ್ಕೊಂಡು ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಚಿಮ್ನಿದು ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿದ್ದೆ, ಅದನ್ನು ಕೂಡ ವಾಶ್ ಮಾಡ್ಕೊಂಡು ಬಂದು ಪಿಟ್ ಮಾಡಿದೆ. ಹಾಗೆ ಗ್ಯಾಸ್ ಸ್ಟವ್ದು ಕೂಡ ಬರ್ನರ್ ಎಲ್ಲ ರಿಮೂವ್ ಮಾಡಿದ್ನಲ್ವ, ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಹಾಕಿದೆ. ಅರ್ಧ ಕಿಚನ್ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಆಲ್ರೆಡಿ ಟೈಮ್ 10:30 ಆಯಿತು. ಸೊ ಇವಾಗ ರಂಜು ಬೇಬಿ ಎದ್ದು ಬಂದು ಅವಳನ್ನು ಪಲಾವ್ ಮಾಡ್ಕೊಳ್ಳೋಣ ಅಂತೇಳಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡು ಅಂತ ಹೇಳಿದೆ. ಸೊ ಅವಳು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಕೊಟ್ಟಳು. ಪಲಾವ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಎವ್ರಿ ಸಂಡೇ ನಮ್ಮ ಮನೆಯಲ್ಲಿ ಟಿಫನ್ ಮಾಡೋದು ತುಂಬಾ ಲೇಟು. ಯಾರು ಇರಲಿಲ್ಲ ಅಂತ ಹೇಳಿದ್ರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸೊ ಅಡುಗೆ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಫಸ್ಟು ನಾನು ಮುಗಿಸ್ಕೊತೀನಿ. ಅಡುಗೆ ಮನೆಯೆಲ್ಲ ನೀಟಾಗಿಲ್ಲ ಅಂತ ಹೇಳಿದ್ರೆ ನಾನು ಅಡುಗೆನೇ ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಅಲ್ಲೇನಾದರೂ ಕೆಲಸ ಇದ್ದರೆ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಟಿಫನ್ ಮಾಡ್ತೀನಿ. ತುಂಬ ಸಿಂಪಲ್ಲಾಗೇ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು. ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡೆ. ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಏನು ಮಸಾಲೆ ಏನೂ ರುಬ್ಕೊಂಡಿಲ್ಲ. ಸೊ ಪಲಾವ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಇಬ್ಬರು ಟಿಫನ್ ಮಾಡಿದ್ವಿ. ಹಾಗೆ ನಾವಿಬ್ಬರು ವೇರ್ ಮಾಡಿರೋಂಥ ಟೀ ಶರ್ಟ್ನ ಪಾರ್ಕಲ್ಲಿ BJP ಕ್ಯಾಂಡಿಡೇಟ್ ಕೊಟ್ಟರು, ಮೋದಿ ಒನ್ಸ್ ಮೋರ್ ಅಂತ ಹೇಳಿ. ಸೊ ಈ ಟೀ ಶರ್ಟ್ನ ಹಾಕ್ಕೊಂಡು ವಾಕ್ ಮಾಡಿ ಅಂತೇಳಿ ಕೊಟ್ಟರು. ಸೊ ತೊಗೊಂಡು ಬಂದೆ. ಹೇಗಿದ್ರು ವಾಶ್ ಮಾಡಬೇಕಲ್ವ, ಸೊ ಒನ್ ಟೈಮ್ ವೇರ್ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತೇಳಿ ಅದನ್ನೇ ಹಾಕ್ಕೊಂಡು ಕೆಲಸನ ಮಾಡ್ತಾಯಿದ್ದೀವಿ. ಟಿಫನ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಮತ್ತೆ ಹೇಗೇನು ವರ್ಕನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಹಾಗೆ ಎಲ್ಲರೂ ಯಾವ ರೀತಿ ಮಿಕ್ಸಿನ ಕ್ಲೀನ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತೇಳಿ ನೋಡ್ತಿದ್ದೀರಲ್ವ. ಸೊ ನಾನು ಎವ್ರಿ ಟೈಮು ಕೂಡ ಮಿಕ್ಸಿನ ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳೋದು. ಎಂಟೈರ್ ಸ್ಕ್ರಬ್ಬಲ್ಲಿ ನೀಟಾಗಿ ಉಜ್ಜಿಬಿಟ್ಟು ಸೊ ನೀಟಾಗೆಲ್ಲ ವಾಶ್ ಮಾಡಿ ಒಂದು ದಿನ ಫುಲ್ ಡೇ ಬಿಸಿಲಲ್ಲಿ ಇಡ್ತೀನಿ. ಅದನ್ನು ಅವತ್ತು ಮಿಕ್ಸಿಯಲ್ಲಿ ಏನೂ ರುಬ್ಬಲ್ಲ.
ಹಾಗೆ ನಾನು ಈ ಮಿಕ್ಸಿನ ಆಲ್ಮೋಸ್ಟ್ 10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಟೈಮು ಏನಾದರೂ ಅರ್ಜೆಂಟಲ್ಲಿ ರುಬ್ಕೋಬೇಕಾದ್ರೆ ತೊಗೊತೀವಲ್ವ, ಹಾಗೆ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ಅರ್ಜೆಂಟಲ್ಲಿ ಹಾಗೆ ಇಟ್ಬಿಡ್ತೀವಿ. ಸೊ ಹಾಗಾಗಿ ನಾನು ಈ ಥರ ಏನಾದರೂ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಯಾವಾಗಲೂ ಕೂಡ ವಾಶ್ ಮಾಡಿಕೊಂಡೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಏನು ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಪಾತ್ರೆ ಇತ್ತು, ಇಬ್ಬರು ಸೇರಿ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ನಮ್ಗೆ ಹಿಂದೆ ಬ್ಯಾಕ್ ಸೈಡ್ ಬಾಲ್ಕನಿ ಕೊಟ್ಟಿದ್ದಾರಲ್ವ, ಅಲ್ಲೇ ಕುತ್ಕೊಂಡು ಇಬ್ಬರೂ ವಾಶ್ ಮಾಡ್ಕೊಂಡ್ವಿ. ಹಾಗೆ ಈ ಕಿಚನಲ್ಲಿ ಇರೋಂಥ ರ್ಯಾಕ್ಗಳನ್ನ ರಿಮೂವ್ ಮಾಡಿ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಈ ಮನೆಗೆ ಬಂದಾಗ ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದು ತೆಗೆದು, ಈ ಮನೆಗೆ ಬಂದು ನಾವು ಆಲ್ಮೋಸ್ಟ್ 1.5 ವರ್ಷ ಆಯಿತು. ಆವಾಗಲಿಂದನೂ ಕೂಡ ನಾನು ಅದನ್ನು ರಿಮೂವ್ ಮಾಡಿರಲಿಲ್ಲ. ಹಾಗೆ ಅದರಲ್ಲಿ ಇರುವಂಥ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಆ ರ್ಯಾಕ್ಗಳನ್ನ ರಿಮೂವ್ ಮಾಡ್ತಾಯಿದ್ದೀವಿ. ಅದು ತುಂಬ ದಿನ ಆಯ್ತಲ್ವ ತೆಗೆದ್ಬಿಟ್ಟು, ಸ್ವಲ್ಪ ಗಟ್ಟಿಯಾಗ್ಬಿಟ್ಟೈತೆ, ಬರ್ತಾನೆ ಇಲ್ಲ. ಅದನ್ನು ನಾನು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ರಿಮೂವ್ ಮಾಡ್ತಾಯಿದ್ದೀನಿ. ಹಾಗೆ ಅದು ನಮ್ಮ ರಂಜು ಬೇಬಿಗೆ ತೆಗಿಯೋಕ್ಕೆ ಬರ್ತಾಯಿಲ್ಲ, ಅವಳು ಕಾಮಿಡಿ ಮಾಡ್ತಿದ್ದಾಳೆ. ಸೊ ನೀನೇನು ತೆಗೆಯೋದು ನೋಡಿ, ಇವಾಗ ನಾನು ಕೂಡ ತೆಗಿತೀನಿ ಅಂತೇಳಿ ತೆಗಿತಿದ್ದಾಳೆ. ಅದು ತುಂಬ ಗಟ್ಟಿಯಾಗಿಬಿಟ್ಟಿದೆ ಅಲ್ವ, ತುಂಬ ದಿನ ಆಯಿತು ತೆಗ್ದು. ಸೊ ಹಾಗಾಗಿ ಬರ್ತಾನೆ ಇಲ್ಲ. ಅಂತೂ ಇಂತೂ ಪ್ರಯತ್ನ ಪಟ್ಟು ಅವಳು ಕೂಡ ತೆಗೆದ್ಲು ಅದನ್ನು. ಹಾಗೆ ಇದನ್ನು ತೆಗೆಯೋದ್ರಲ್ಲೇ ಅರ್ಧ ಕಾಮಿಡಿ ಮಾಡಿಕೊಂಡು ತುಂಬ ಟೈಮ್ನ ವೇಸ್ಟ್ ಮಾಡ್ತಾಯಿದ್ವು. ಸೊ ಬೇಗ ಬೇಗ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ತೆಗಿಯಮ್ಮ ಅಂತೇಳಿ ಹೇಳ್ತಾ ಇದ್ದೆ. ಅವಳು ಕೂಡ ಒಂದೆರಡು ರಿಮೂವ್ ಮಾಡಿದ್ಲು. ಸೊ ಅಷ್ಟೇನು ಗಲೀಜು ಆಗಿರಲಿಲ್ಲ. ಹಾಗೆ ಸ್ವಲ್ಪ ನೀಟಾಗೆಲ್ಲ ಒರೆಸ್ಕೊಂಡೆ. ಹಾಗೆ ನಮಗೆ ಒಬ್ಬರು ಅಣ್ಣ ಗೊತ್ತು ಇಲ್ಲಿ, ಅವ್ರ ಮಗಳನ್ನ ತೊಗೊಂಡು ಬಂದು ಬಿಟ್ಟೋಗಿದ್ರು. ಅವ್ರ ಗಂಡ ಹೆಂಡತಿ ಇಬ್ರಿಗೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಸಂಡೇ ಕೂಡ ರಜೆ ಇರಲ್ಲ ಒಂದೊಂದು ಟೈಮ್. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ಬಿಟ್ಟೋಗಿದ್ರು. ನಮ್ಮ ಭವಿಷ್ಯನೂ ಕೂಡ ಇಲ್ಲ ಅಲ್ವಾ, ಅವಳಿಗೆ ಪಾಪ ತುಂಬಾ ಬೇಜಾರಾಗ್ತಿತ್ತು. ಹಾಗಾಗಿ ಅವಳಿಗೆ ಸ್ವಲ್ಪ ಹೊತ್ತು ನನ್ನ ಮೊಬೈಲೇ ಕೊಟ್ಟು ಕೂರಿಸಿದ್ದೆ. ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ನಲ್ವ, ಅದನ್ನೆಲ್ಲ ನೋಡ್ತಾ ಕೂತ್ಕೊ ಅಂತೇಳಿ. ಅವಳು ಅದನ್ನು ನೋಡಿಬಿಟ್ಟು ಕೇಕ್ ಮಾಡಿದ್ವಲ್ವ, ಸೊ ಆ ವಿಡಿಯೋನ ನೋಡಿಬಿಟ್ಟು ಪುಟ್ಟಿ ಅತ್ತೆ ನನಗೆ ಕೇಕ್ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ನಮ್ಮದು ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡ್ಕೊಡ್ತೀನಿ ಅಂತೇಳಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಮೊಬೈಲ್ನ ಕೊಟ್ಟು ಕೂರಿಸಿದ್ದೆ. ಅವಳ ಪಾಡಿಗೆ ಅವಳು ಮೊಬೈಲ್ ನೋಡ್ತಾ ಕೂತಿದ್ಲು. ಸೊ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ತೊಗೊಂಡು ಒಂದೇ ಎಲ್ಲ ನೀಟಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಹಾಗೆ ಅದು ಸ್ಟೀಲ್ ಅಲ್ವಾ, ಸ್ವಲ್ಪ ರೆಸ್ಟ್ ಇಟ್ಬಿಟ್ಟಿತ್ತು. ಅದನ್ನು ಕ್ಲೀನ್ ಮಾಡೋದ್ರಲ್ಲಿ ತುಂಬಾ ಟೈಮ್ ತೊಗೊಂತು. ಒಂದೊಂದೇ ನೀಟಾಗಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ತುಂಬ ಟೈಮ್ ತೊಗೊತಿತ್ತು. ಇಬ್ಬರೂ ಸೇರಿಕೊಂಡು ಅದು 6 ಇತ್ತು, 3ನ ಕ್ಲೀನ್ ಮಾಡ್ಕೊಂಡ್ವಿ. ರಂಜು ಬೇಬಿ ಕ್ಲೀನ್ ಮಾಡೋಕ್ಕಾಗಲ್ಲ ಹೋಗು ಅಂತೇಳಿ ಅವಳು ಒಂದು ಚಿಕ್ಕದು ಹ್ಯಾಂಡ್ ಸ್ಕ್ರಬ್ ಥರ ಇತ್ತು. ಸೊ ಅದನ್ನು ತೊಗೊಂಡು ಬಂದು ಅದರಲ್ಲಿ ಉಜ್ಜ್ತಾ ಇದ್ಲು. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ಎಗೇನ್ ಅದನ್ನು ಪಿಟ್ ಮಾಡಿದ್ವಿ. ಅದರಲ್ಲೂ ಕೂಡ ರಿಸ್ಕ್ ಇತ್ತು ಪಿಟ್ ಮಾಡೋದು ಕೂಡ, ಅದು ಕೂಡ ತುಂಬ ಕಷ್ಟ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಹಾಗೆ ಒಂದೊಂದೇ ನೀಟಾಗಿ ಪಿಟ್ ಮಾಡಿದ್ವಿ. ಅವಳು ಅದರಲ್ಲೂ ಕೂಡ ಕಾಮಿಡಿ ಮಾಡ್ಕೊಂಡು ಕುತ್ಕೊಂಡು ಅವಳು ಕೂಡ ಅದನ್ನು ಪಿಟ್ ಮಾಡಿದ್ಲು. ಹಾಗೆ ಅಲ್ಲಿರೋವಂಥ ಪಾತ್ರೆಗಳೇನು ವಾಶ್ ಮಾಡಲಿಲ್ಲ. ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪಾತ್ರೆಗಳಲ್ವ, ಸೊ ಡೈಲಿ ವಾಶ್ ಮಾಡ್ತಿರ್ತೀವಲ್ಲ ಅಂತೇಳಿ ಮಾಡಲಿಲ್ಲ. ತುಂಬಾ ಟೈಮ್ ತಗೊಳುತ್ತೆ ಅದನ್ನೆಲ್ಲ ವಾಶ್ ಮಾಡ್ತಾ ಕೂತ್ಕೊಂಡ್ರೆ ಅಂತೇಳಿ ಹಾಗೆ ತೆಗೆದು ಅದನ್ನೆಲ್ಲ ಜೋಡಿಸ್ಕೊಂಡ್ವಿ. ಹಾಗೆ ನಾನು ಮುಂಚೆ ಇದ್ದಂಥ ಮನೆಯಲ್ಲಿ ಈ ಥರ ರ್ಯಾಕ್ಗಳೇನೂ ಇರಲಿಲ್ಲ. ಇಷ್ಟು ಪಾತ್ರೆಗಳನ್ನ ಒಂದು ಪಾತ್ರೆ ಸ್ಟ್ಯಾಂಡಲ್ಲೇ ಹಾಕ್ಕೊಂಡಿದ್ದೆ. ಇವಾಗ 6 ರ್ಯಾಕ್ ಇದ್ರೂ ಕೂಡ ಪಾತ್ರೆಗಳನ್ನ ಜೋಡ್ಸೋಕ್ಕೆ ಸಾಕಾಗ್ತಿಲ್ಲ. ಸೊ ಪಾತ್ರೆಗಳೆಲ್ಲನೂ ಒಂದರೊಳಗಡೆ ಒಂದನ್ನು ಹಾಕ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಎಲ್ಲಿ ಹೋದ್ರೂ ಸ್ವಲ್ಪ ಪಾತ್ರೆ ತೊಗೊಳ್ಳೋದು ಅಂದರೆ ತುಂಬಾ ಇಷ್ಟ. ಯಾವುದೇ ಮಾಲ್ಗೆ ಹೋಗಿರಲಿ ಅಥವಾ ಎಲ್ಲಾದರೂ ಹೋಗಿರಲಿ, ನನಗೆ ಯಾವುದಾದ್ರೂ ಚೆನ್ನಾಗಿರೋದು ಪಾತ್ರೆ ಏನಾದರೂ ಕಾಣಿಸಿದ್ರೆ ಅದನ್ನು ತೊಗೊಂಡು ಬಂದುಬಿಡ್ತೀನಿ. ಹಾಗಾಗಿ ಪಾತ್ರೆಗಳು ತುಂಬಾ ಜಾಸ್ತಿನೇ ಆಗ್ತಿದ್ದಾವೆ. ನಮ್ಮ ಮನೇಲಿ ತುಂಬ ಬೈತಾನೆ ಇರ್ತಾರೆ, ಎಷ್ಟು ಅಂತ ತೊಗೊಂಡು ಬಂದು ಇಟ್ಕೊತೀಯ ಅಂತೇಳಿ. ಆದ್ರೂ ಕೂಡ ನಮಗೆ ಹೆಣ್ಮಕ್ಳಿಗೆ ಅಂತೇಳಿದ್ರೆ ಸ್ವಲ್ಪ ಪಾತ್ರೆ ಎಲ್ಲ ತೊಗೊಳೋದು ತುಂಬಾ ಇಷ್ಟ ಇರುತ್ತಲ್ವ. ಸೊ ಹಾಗೆ ಅದೇ ರೀತಿ ನಾನು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆಯೆಲ್ಲ ಎಂಟೈರ್ ಕೆಲಸ ಮುಗೀತು. ಆಮೇಲೆ ನೆಕ್ಸ್ಟು ಹಾಲು ಮತ್ತು ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ. ಬೆಳಿಗ್ಗೆನೇ ಬೆಡ್ಶೀಟ್ಸು ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕಿದ್ದೆ. ಸೊ ಬೆಡ್ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಫ್ಯಾನ್ಗಳು ಮತ್ತು ಸ್ವಲ್ಪ ಈ ಥರ ಮೇಲ್ಗಡೆ ಏನಾದರೂ ಕೆಲಸ ಇದ್ದರೆ ನಮ್ಮ ಹಸ್ಬೆಂಡ್ ಎಲ್ಲ ಮಾಡಿಕೊಡ್ತಿದ್ರು. ಅವರು ಊರಿಗೆ ಹೋದ್ರಲ್ವ, ಸೊ ಹಾಗಾಗಿ ನಾವೇ ಮಾಡ್ಕೊತಾ ಇದ್ದೀವಿ. ಹಾಗೆ ನಾನು 3 ಡೇಸ್ ಬ್ಯಾಕಿಂದನೇ ಹಬ್ಬಕ್ಕೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಬೆಡ್ಶೀಟ್ ಎಲ್ಲ ದಿನ ಒಂದೊಂದು ಬೆಡ್ಶೀಟ್ನ ತೊಳೆಯೋದಕ್ಕೆ ಹಾಕ್ಬಿಟ್ಟು ವಾಶ್ ಮಾಡಿ ಒಣಗಿಸ್ಬಿಟ್ಟು ಎತ್ತಿಡ್ತಾ ಇದ್ದೀವಿ. ಇವಾಗ ತುಂಬಾ ಬಿಸಿಲಿದೆ ಅಲ್ವಾ, ಬೇಗನೆ ಒಣಗಿಕೊಳ್ಳುತ್ತೆ. ಈಗ ಬೆಡ್ ಮೇಲೆ ಇರೋವಂಥ ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ಸ್ ಎಲ್ಲ ಬೆಳಗ್ಗೆ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಹೋಗಿದ್ದೆ. ಹಾಗೆ ಫ್ಯಾನ್ ಕ್ಲೀನ್ ಮಾಡ್ತಿರ್ಬೇಕಾದ್ರೇ ನಮ್ಮ ತಂಗಿ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕಾಲ್ ಮಾಡಿದ್ರು. ಸೊ ನಮ್ಮ ಹಸ್ಬೆಂಡ್ ಏನೋ ಕೆಲಸ ಇದೆ ಅಂತ ಕೇರ್ಪೇಟೆಗೆ ಹೋಗಿದ್ರು. ಹಾಗೆ ನಮ್ಮ ತಂಗಿನೂ ಕೂಡ ಅಲ್ಲೇ ಕೆಲಸ ಮುಗಿಸ್ಕೊಂಡು ಬಂದಿಲ್ಲಂತೆ. ಸೊ ಹಾಗೆ ಅವಳ ಮಕ್ಳಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿರಲಿಲ್ಲ ಅಂತೇಳಿ ಅವಳು ಕೂಡ ಬಟ್ಟೆ ತೊಗೊತಾ ಇದ್ಲಂತೆ. ಹಾಗೆ ನಮ್ಮ ಹಸ್ಬೆಂಡು ಕೂಡ ನಾವು ಭವಿಷ್ಯಗೆ ಬಟ್ಟೆ ಏನು ತೆಗೆದುಕೊಟ್ಟು ಕಳಿಸಿರಲಿಲ್ಲ. ಸೊ ಅವರು ಕೂಡ ಅಲ್ಲೇ ತೊಗೊತೀವಿ ಅಂತೇಳಿ ತೊಗೊತಾ ಇದ್ರು. ಇಬ್ಬರೂ ಅಲ್ಲೇ ವಿಡಿಯೋ ಕಾಲ್ನ ಮಾಡಿಕೊಂಡು ಬಟ್ಟೆನ ತೋರಿಸ್ತಾ ಇದ್ಲು. ಸೊ ಹಾಗೆ ನೋಡಿದ್ವಿ ನಾವು ಕೂಡ. ಇವಾಗ ಹಬ್ಬದ ಸೀಸನ್ ಅಲ್ವಾ, ತುಂಬಾ ರಶ್ ಇತ್ತಂತೆ. ಸೊ ಹಾಗೆ ಎಲ್ಲನೂ ತೋರಿಸಿದ್ರು. ನಮಗೆ ಯಾವುದಲ್ಲಿ ಲೈಕೇ ಆಗ್ತಿರ್ಲಿಲ್ಲ. ಯಾವುದೋ ಒಂದು ತೊಗೊಂಡೋಗ್ತೀನಿ ಬಿಡೋ ಅಂತೇಳಿ ಕಟ್ ಮಾಡಿದ್ಲು. ಸೊ ಹಾಗೆ ನಾನು ಇಲ್ಲಿ ಆಗ್ತಿರೋಂಥ ಬೆಡ್ಶೀಟ್ಗಳನ್ನ ಲಾಸ್ಟ್ ಟೈಮು ಒಂದು ಟೈಮು ಮಂತ್ರಿ ಮಾಲ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ವಿ.
ಆವಾಗ ಅಲ್ಲಿ 80% ಆಫರ್ನ ಬಿಟ್ಟಿದ್ರು. ಬೆಡ್ಶೀಟ್ಸು 1000 ರುಪೀಸ್ ಇರೋದೆಲ್ಲ 200 ರುಪೀಸ್ಗೆ ಸಿಕ್ತು. 2 ಬ್ಲ್ಯಾಂಕೆಟ್ಸ್ನು ಕೂಡ ತೊಗೊಂಡು ಬಂದೆ, ಜಸ್ಟ್ 499 ರುಪೀಸ್ಗೆ ಸಿಕ್ತು. 4 ಬೆಡ್ಶೀಟ್ಸು ಮತ್ತು 2 ಬ್ಲ್ಯಾಂಕೆಟ್ಸ್ನು ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿದೆ. ಹಾಗೆ ಅಷ್ಟರಲ್ಲಿ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗೋಯಿತು. ಸೊ ಬೆಳಿಗ್ಗೆಯಿಂದನೂ ವಿಡಿಯೋ ಮಾಡಿಕೊಂಡು ಮಾಡ್ತಿದ್ವಿ ಅಲ್ವಾ, ಚಾರ್ಜ್ ಇರಲಿಲ್ಲ. ಸೊ ಹಾಗಾಗಿ ಸ್ವಿಚ್ ಆಫ್ ಆಗೋಯಿತು ಅಂತೇಳಿ ಚಾರ್ಜ್ಗೆ ಹಾಕ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನಾವೆಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸೋಷ್ಟ್ರೊಳಗಡೆ ಸಂಜೆ 8 ಗಂಟೆ ಆಗೋಯಿತು. ಹಾಗೆ ಸಾಟರ್ಡೆ ನೈಟ್ ಆಫೀಸಿಂದ ಬಂದ ಮೇಲೇ ಕೂಡ ಎಲ್ಲ ದಿನಸಿ ಐಟಮ್ಸ್ನ ಖಾಲಿ ಮಾಡಿಕೊಂಡು ಅದನ್ನೆಲ್ಲ ವಾಶ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡಿದ್ವಿ. ಸೊ ಸ್ವಲ್ಪ ದಿನಸಿ ಐಟಮ್ಸು ಬೇಕಾಗಿರೋಂಥ ಐಟಮ್ಸ್ನ ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ, ಅಲ್ಲಿಂದ ತೊಗೊಂಡು ಬಂದು ಇಟ್ಟಿದ್ದೆ. ಡಿಮಾರ್ಟಲ್ಲಿ ತುಂಬಾ ಕ್ರೌಡ್ ಇತ್ತು. ಸೊ ಬಿಲ್ಲಿಂಗ್ಗೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ಹಾಗಾಗಿ ನಾನು ಯಾವ ವೀಡಿಯೋಸ್ನೂ ತೊಗೊಂಡಿರಲಿಲ್ಲ. ಹಾಗೆ ನನ್ನ ಹತ್ರ ಮುಂಚೆ ಎಲ್ಲ ಸ್ಟೀಲ್ ಬಾಕ್ಸ್ಗಳೇ ಇತ್ತು. ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತೇಳಿ ನಾನು ಎಲ್ಲ ಸ್ಟೀಲ್ ಬಾಕ್ಸೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಆದರೆ ಅಲ್ಲಿ ಯಾವ ಬಾಕ್ಸಲ್ಲಿ ಯಾವ ಐಟಮ್ಸ್ ಇದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಸ್ವಲ್ಪ ಕ್ವಾಲಿಟಿ ಇರೋವಂಥ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ತೊಗೊಂಡು ಬಂದು ಗ್ರಾಸರಿ ಐಟಮ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನನ್ನ ಕಿಚನ್ನ ಸ್ವಲ್ಪ ಮುಂಚೆ ಇರೋದಕ್ಕಿಂತ ಇವಾಗ ಚೇಂಜಸ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಆಲ್ಟ್ರೇಷನ್ನ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಲೀನಿಂಗ್ ಕೆಲಸ ಅಂತೇಳಿ ನಾನು ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ನನಗೆ ಎಲ್ಲ ಎಂಟೈರ್ ಕ್ಲೀನ್ ಆದ್ರೇ ಸಮಾಧಾನ. ಅಲ್ಲಿರುವಂಥ ಪ್ಲಾಸ್ಟಿಕ್ ಪಾರ್ಟ್ಗಳನ್ನೂ ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಈ ಥರ ಎಲ್ಲ ಎಂಟೈರ್ನ ಡೀಪ್ ಕ್ಲೀನ್ ಮಾಡೋದನ್ನು ನೋಡಿ ಎಲ್ಲರೂ ಕೂಡ ಬೈತಿರ್ತಾರೆ ನಮ್ಮ ಮನೆಯಲ್ಲಿ. ಸೊ ನಮ್ಮ ಲಾಸ್ಟ್ ತಂಗಿ ಯಾವಾಗಲೂ ಕೂಡ ಹೇಳ್ತಿರ್ತಾಳೆ, ನೀನು ಏನಾದರೂ ಸ್ವಂತ ಮನೆ ಕಟ್ಕೊಂಡ್ರೆ ನಿಜವಾಗ್ಲೂ ಕೂಡ ನೀನು ಆಫೀಸ್ಗೆ ಹೋಗಲ್ಲ ಬಿಡು, ಯಾವಾಗಲೂ ಕೂಡ ಕ್ಲೀನ್ ಮಾಡ್ಕೊಂಡೇ ಕೂತಿರ್ತೀಯ ಅಂತ ಹೇಳ್ತಿರ್ತಾಳೆ. ಸೊ ನನಗೆ ಎಂಟೈರ್ ನೀಟಾಗಿ ಕ್ಲೀನ್ ಆದ್ರೇ ನನಗೆ ಸಮಾಧಾನ. ನಮ್ಮ ಅಜ್ಜಿನೂ ಕೂಡ ಬೈತಿದ್ರು ಲಾಸ್ಟ್ ವೀಕ್ ಬಂದಾಗ, ಸೊ ಸಿಗೋದೊಂದು ಸಂಡೇ ರೆಸ್ಟ್ ಮಾಡೋದು ಬಿಟ್ಬಿಟ್ಟು ಯಾವಾಗಲೂ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಂಡು ಕೂತಿರ್ತೀಯ ಅಂತ. ಹಾಗೆ ಮನೆಯಲ್ಲಿದ್ದರೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನಾವು ಆಫೀಸ್ಗೆ ಹೋಗೋ ಟೈಮಿಂಗ್ಸಲ್ಲಿ ಬೆಳಿಗ್ಗೆ ಟೈಮ್ ಒರೆಸಿ ಗುಡಿಸಿ ಟಿಫನ್ ಮಾಡಿಕೊಂಡು ನಾವು ಆಫೀಸ್ಗೆ ಹೋಗೋಷ್ಟರೊಳಗಡೆ ತುಂಬಾ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಯಾವುದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸಿಗೋಂಥ ಸಂಡೇನ ನಾನು ಯುಟಿಲೈಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಫ್ರೈಡೇ ಪೂಜೆ ಮಾಡೋದಕ್ಕೆ ಥರ್ಸ್ಡೇ ಈವ್ನಿಂಗ್ ಆಫೀಸಿಂದ ಬಂದಮೇಲೆ ಕ್ಲೀನ್ ಮಾಡ್ಕೊತೀವಿ. ಆದರೆ ಅಷ್ಟು ಅವಾಗ ಡೀಪ್ ಕ್ಲೀನಿಂಗ್ ಮಾಡ್ಕೊಳಕ್ಕಾಗಲ್ಲ. ಆದ್ರೂ ಕೂಡ ಸ್ವಲ್ಪ ವಿಂಡೋಸು ಮತ್ತು ಗ್ಲಾಸ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಹಾಗೆ ನನಗೆ ಯಾರೇ ಬೇರೆಯವ್ರು ಎಷ್ಟೇ ಕೆಲಸ ಮಾಡಿಕೊಟ್ರು ಕೂಡ ನನಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ಹಾಗಾಗಿ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತೇಳಿ ನಾನೇ ಕ್ಲೀನಿಂಗ್ನ ಮಾಡ್ಕೊತೀನಿ. ಹಾಗೆ ನನಗೆ ಯಾವುದೇ ಕೆಲಸ ಆಗಿರ್ಬೋದು ಅಥವಾ ಪೂಜೆ ಮಾಡೋದಾಗಿರ್ಬೋದು, ಸೊ ನನಗೆ ಸಮಾಧಾನ ಆಗೋ ರೀತಿಲಿ ಪೂಜೆ ಎಲ್ಲ ಮಾಡಿದ್ರೇ ನನಗೆ ಸ್ವಲ್ಪ ಸಮಾಧಾನ ಅಂತಲೇ ಹೇಳ್ಬೋದು. ರಂಜು ಅವ್ರ ಮನೇಲಿ ಯಾವ ಕೆಲಸನೂ ಕೂಡ ಮಾಡ್ತಿರ್ಲಿಲ್ಲ, ಅವ್ರ ಅಮ್ಮನೇ ಮಾಡ್ಕೊತಿದ್ರು. ಅವಳು ಕೂತಿರೋ ಕಡೆನೇ ಊಟ ಎಲ್ಲ ತೊಗೊಂಡು ಬಂದು ಕೊಡ್ತಿದ್ರು. ಅವಳು ಇಲ್ಲಿಗೆ ಬಂದಮೇಲೆ ನನ್ನ ಹತ್ರ ಸ್ವಲ್ಪ ಎಲ್ಲ ಕೆಲಸಗಳು ಮತ್ತು ಅಡುಗೆ ಮಾಡೋದೆಲ್ಲ ಕಲ್ತ್ಕೊತಿದ್ದಾಳೆ. ಎಲ್ಲ ಕೆಲಸ ಮುಗಿದ್ಮೇಲೆ ಇಬ್ಬರೂ ಕೂಡ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಹಚ್ಕೊತಾ ಇದ್ದೀವಿ. ಪಾಪ ಅವಳು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದು, ಅವಳಿಗೆ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಮೂಡಿರಲಿಲ್ಲ. ಸೊ ನಾನೇ ಹಾಕ್ಕೊಡ್ತೀನಿ ಬಾ ಅಂತೇಳಿ ಎಣ್ಣೆ ಹಚ್ಕೊಟ್ಟೆ ಅವಳಿಗೂ ಕೂಡ. ನಾವು ತಲೆಗೆ ಎಣ್ಣೆ ಹಾಕೋದು ಕೂಡ ವೀಕ್ಲಿ ಒನ್ಸು. ಸೊ ಈ ವೀಕ್ ಬಿಟ್ಟರೆ ನೆಕ್ಸ್ಟ್ ವೀಕ್ ತನಕ ವೆಯ್ಟ್ ಮಾಡಬೇಕು, ಹಾಗಾಗಿ ಹಚ್ಕೊಳ್ಳೋಣ ಅಂತೇಳಿ ಇಬ್ಬರು ಕೂಡ ತಲೆಗೆ ಎಣ್ಣೆ ಹಾಕ್ಕೊಂಡ್ವಿ. ಎಲ್ಲ ಕೆಲಸಗಳನ್ನ ಮುಗಿಸಿ ಫ್ರೆಶ್ ಅಪ್ ಆಗಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಷ್ಟರೊಳಗಡೆ 9 ಗಂಟೆ ಆಗೋಯಿತು. ಇಬ್ಬರೂ ಕೂಡ ತುಂಬಾ ಸುಸ್ತಾಗ್ಬಿಟ್ಟಿದ್ವಿ. ಸೊ ಇವಾಗೇನೋ ಅಡುಗೆ ಮಾಡೋಕ್ಕೂ ಕೂಡ ಪೇಷನ್ಸ್ ಇಲ್ಲ ಅಂತೇಳಿ ಆಚೆ ಹೋಗಿ ತಿನ್ಕೊಂಡು ಬರೋಣ ಅಂತೇಳಿ ಸುಮ್ಮನಾಗ್ಬಿಟ್ವಿ. ನಮ್ಮನೆ ಯುಗಾದಿ ಹಬ್ಬದ ಕ್ಲೀನಿಂಗ್ ಹೀಗಿತ್ತು. ಸೊ ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.